ವಂಚಿತರಾಗದೆ ಐಶ್ವರ್ಯವೆಲ್ಲವನ್ನು ಕಳೆದುಕೊಂಡು ಏನು ಮಾಡಬೇಕೆಂದು ದಿಕ್ಕು ತೋಚದೆ ಋಷಿಪುಂಗವನಾದ ದುರ್ವಾಸ ಮಹಾಮುನಿಯೇ, ಅಂದು ನಾನು ಮಾಡಬಾರದ ತಪ್ಪು ಕಾರ್ಯವನ್ನು ಮಾಡಿದೆ. ನಿಮ್ಮ ಶಾಪದಿಂದ ನನ್ನ ಐಶ್ವರ್ಯವಿಲ್ಲ ಇಂದಿನ ದಿವಸ ಹಾಳಾಗಿ ಹೋಗಿರುವುದು. ಹಾಳಾಗಿರುವ ಐಶ್ವರ್ಯವನ್ನು ನಾನು ಪಡೆಯುವುದಾದರೂ ಹೇಗೆ? ಅದರ ಮಾರ್ಗವನ್ನು ಸೂಚಿಸುವಂತವರಾಗಿರುವುದು. ಸಿದ್ಧಪಡಿಸಿ ಮತನವನ್ನು ಮಾಡುವುದಕ್ಕೆ ಮಾನವರು ಬೇಕಲ್ಲ. ನಾವೇನು ಇದ್ದೇವೆ, ಈ ದಾನವರು ನಮ್ಮ ಮತನಕ್ಕೆ ಒಪ್ಪಬೇಕಲ್ಲ. ಈಗೊಂದು ದೇವೇಂದ್ರನ ತನ್ನೆಯ ಚರ್ರಗಳನ್ನು ಕರೆದು ಈ ಚರ್ರಗಳನ್ನ ಆ ದಾನವ ಕುಲಗುರುಗಳಾಗಿರುವ ಶುಕ್ರಾಚಾರ್ಯ ಬಳಿಗೆ ಹೋಗಿ ನಾವು ಇಂದಿನ ದಿವಸ ಮಾಡಬೇಕಾದ ಸಮುದ್ರ ಮಥನದ ಕಾರ್ಯವನ್ನು ತಿಳಿಸಿ ಆ ಕಾರ್ಯಕ್ಕೆ ನೀವು ಭಾಗಿಯಾಗಬೇಕೆಂದು ಆಮಂತ್ರಣವನ್ನು ಕೊಟ್ಟು ಮಾನವರು ಸೇರುವಂತೆ ಅಪ್ಪಣೆಯನ್ನು ಪಡೆದುಕೊಂಡು ಬರುತ್ತವರು. ಮೋಸ ಮಾಡುತ್ತಲೇ ಬಂದಿರುವಂತಹ ದೇವಾನ ದೇವತೆಗಳಿಗೆ ಈ ರೀತಿಯಾಗಿ ನಾವು ಬಿಡಬಾರದೆಂದ ರಕ್ಕಸರುವ ನಾವು ಸಮುದ್ರವನ್ನು ಮಂತ್ರ ಮಾಡಲಿಕ್ಕೆ ಸಿದ್ಧರಾಗಿದ್ದೇವೆ. ಆದರೆ ಹಾವಿನ ಮುಂಭಾಗ ಕೊಡುವಿರೋ ಹಿಂಭಾಗ ಕೊಡುವಿರೋ? ಹಾವಿನ ಮುಂಭಾಗವನ್ನು ದೇವತೆಗಳಾದ ನಾವು ಪಡೆದುಕೊಳ್ಳುತ್ತೇವೆ, ಹಾವಿನ ಹಿಂಭಾಗವನ್ನು ನೀವು ಪಡೆದುಕೊಳ್ಳುವಂತವರಾಗಿರಿ. ಇದಕ್ಕೆ ನಮ್ಮ ಒಪ್ಪಿಗೆ ಇದೆ ಎಂದು ಬಂದಿರುವಂತಹ ಕೋಪ ದೇವತೆಗಳಿರ ಹಾವಿನ ಸರ್ಪದ ಬಾಯನ್ನು ನೀವು ನೋಡಿಕೊಳ್ಳುತ್ತಾ ಹಿಂದಿನ ಬಾಲವನ್ನು ನಮಗೆ ಕೊಟ್ಟರೆ ಅದು ನಮ್ಮಿಂದ ಅಸಾಧ್ಯ. ನಮಗೆ ಮುಖವನ್ನು ಕೊಡುವಂತವರಾಗಿರಿ. ಮುಖವನ್ನು ನೀವು ಪಡೆದುಕೊಳ್ಳಿರಿ, ಸಮುದ್ರ ಮುಖವನ್ನು ಮುಂಭಾಗವಂದರೆ ತಲೆಯ ಭಾಗದಲ್ಲಿ ದೇವತೆಗಳು ನಿಂತುಕೊಳ್ಳುತ್ತಾರೆ.
ವೀಕ್ಷಣೆ ಮಾಡುತ್ತಿದ್ದಂತ ಶ್ರೀಮನ್ನಾರಾಯಣನು ಮಂದಾರಗಿರಿ ಪರ್ವತವು ಸಮುದ್ರದ ಒಳಗಡೆ ಹೋದರೆ ಐಶ್ವರ್ಯವು ಮತ್ತೆ ಮರಳಿ ಬರುವುದಿಲ್ಲವೆಂದು ತಿಳಿದು ಶ್ರೀಮನ್ನಾರಾಯಣನ ಕೂರ್ಮಾವತಾರವನ್ನು ತಾಳಿ ಅಂದರೆ ಆಮಿ ಅವತಾರವನ್ನು ತಾಳಿ ಆ ಮಂದಾರಗಿರಿ ಪರ್ವತವನ್ನು ತಾನೆಡೆದು ನಿಂತುಕೊಂಡ. ಪ್ರಕಾರವಾಗಿ ದೇವದೇವರ ಒತ್ತ ಬದಿ ರಕ್ಕಸರ ಒಂದು ಬದಿ ಪ್ರಕಾರವಾಗಿ ಒಂದು ಬದಿಗೆ ರಕ್ಕಸರ ಒಂದು ಬದಿಗೆ ದೇವಾನ ದೇವತೆಗಳ ಹಗ್ಗವನ್ನು ಹಿಡಿದುಕೊಂಡು ಅರ್ಥಾತ್ ವಾಸುಕಿಯ ಸರ್ಕವನ್ನು ಹಿಡಿದು ಸಮುದ್ರ ಮಂಥನವನ್ನು ಮಾಡಲಿಕ್ಕೆ ಪ್ರಾರಂಭಿಸಿದರು. ನೀಲಕಂಠ ನೀಲಕಂಠ ಎಂದು ನಾಮಕರಣವನ್ನು
ಸಮುದ್ರದಲ್ಲಿ ಮತ್ತಿನ್ನೇನಾದ್ರೂ ಬರಬಹುದೆಂದು ಆಗ ಸಮುದ್ರವನ್ನು ಮಥನ ಮಾಡಿದ ಕ್ಷಣವೇ ಅದರೊಳಗೆ ಬಂದಿರುವಂತ ಈ ಅಮೃತವನ್ನ ಎಲ್ಲರಿಗೂ ಸಮನಾಗಿ ಹಂಚಬೇಕೆಂದು ಇಂತಪ್ಪ ಶ್ರೀಮನ್ನಾರಾಯಣನು ವಾಹಿನಿಯ ವೇಷವನ್ನು ಧರಿಸಿ ವಾಹಿನಿಯ ವೇಷವನ್ನು ಧರಿಸಿದ ಶ್ರೀಮನ್ನಾರಾಯಣನು ಆ ಸಮುದ್ರದ ಒಳಗೆ ಬಂದಿರುವಂತ ಈ ಅಮೃತವನ್ನ ಎಲ್ಲರಿಗೂ ಕೊಡಬೇಕೆಂದು ಏ ದೇವತೆಗಳೇ ನೀವೊಂದು ಸಾಲಿನಲ್ಲಿ ಕುಳಿತುಕೊಳ್ಳಿ. ರಾಕ್ಷಸರೇ ನೀವೊಂದು ಸಾಲಿನಲ್ಲಿ ಕುಳಿತುಕೊಳ್ಳಿ. ಈಗೊಂದು ರಾಕ್ಷಸರಿಗೆ ಒಂದು ಸಾಲು ದೇವತೆಗಳಿಗೆ ಒಂದು ಸಾಲು ಮಾಡಿ ಮೊದಲು ಅಮೃತವನ್ನು ದೇವತೆಗಳಿಗೆ ಕೊಡಬೇಕೆಂದು ದೇವತೆಗಳ ಸಾಲಿನಲ್ಲಿರುವಂತ ಮೊದಲು ಈ ಬಸಪ್ಪನಿಗೆ ಅಮೃತವನ್ನು ಕೊಡುತ್ತಾರೆ. ಇದೇ ರೀತಿಯಾಗಿ ಅಮೃತವನ್ನು ಕೊಡುತ್ತಾ ಬರುತ್ತಿರುವಾಗ ಕಾಲಕ್ಕೆ ರಾಹು ಕೇತುಗಳು ದೇವತೆಗಳ ಅಮೃತವನ್ನ ಕುಡಿದು ಅವರ ಅಮರ ಪೂರ ಪಾಲಿಸುವರೆಂದು ರಾಹು ಕೇತುಗಳ ತಮ್ಮ ವೇಷವನ್ನು ಮಾಡಿಕೊಂಡು ದೇವತೆಗಳ ಆಕಾರವನ್ನು ತಾಳಿಕೊಂಡು ದೇವತೆಗಳ ಸಾಲಿನಲ್ಲಿ ದೇವತೆಗಳ ವೇಷಗಳ ಧಾರಣೆ ಮಾಡಿಕೊಂಡು ಅಮೃತವನ್ನು ಕುಡಿಯಲಿಕ್ಕೆ ಕುಳಿತರು. ಆಗ ಶ್ರೀಮನ್ನಾರಾಯಣನ ಮೋಹಿನಿಯ ವೇಷದಲ್ಲಿದ್ದ ಕಾರಣ ಆತನಿಗೆ ಗೊತ್ತಾಗದೆ ದೇವತೆಗಳಲ್ಲಿ ಕೊಡುತ್ತಾ ರಾಹುಕೇತುಗಳ ಬಳಿಗೆ ಬಂದು ನಿಂತಳು. ಈ ರೀತಿಯಾಗಿ ರಾಕ್ಷಸರ ಅಮೃತವನ್ನು ಉಣ್ಣುವ ಕಾಲದಲ್ಲಿ ಸೂರ್ಯ ಚಂದ್ರರು ಭಗವನ್ನಾರಾಯಣ ಸಾಲಿನಲ್ಲಿ ರಾಕ್ಷಸರಾದ ರಾವಕೇತುಗಳು ಅಮೃತವನ್ನು ಸೇವನೆ ಮಾಡಿಬಿಟ್ಟಿರುವರು ಎನ್ನುವ ರೀತಿಯಲ್ಲಿ ತಮ್ಮ ಶ್ರೀಮನ್ನಾರಾಯಣನಿಗೆ ಕನ್ಸೂಚನೆ ಮಾಡಿದರು. ಆಗಲಾಗಿ ಶ್ರೀಮನ್ನಾರಾಯಣನು ಏನು ರಾಹುಕೇತುಗಳ ದೇವತೆಗಳ ಸಾಲಿನಲ್ಲಿ ಕುಳಿತಿರುವರೆ ಮಹಿಳೆಯ ವೇಷದಲ್ಲಿದ್ದಂತ ಇಂತಪ್ಪ ಶ್ರೀಮನ್ನಾರಾಯಣನು ನಿಜ ವೇಷವನ್ನು ಧರಿಸಿ ಈ ರಾಹುಕೇತುಗಳನ್ನು ಉಳಿಸಬಾರದೆಂದು ನನ್ನ ಕೈಯಲ್ಲಿರುವ ಸುದರ್ಶನ ಚಕ್ರದಿಂದ ರಾಹುಕೇತುಗಳ ಶಿರವನ್ನು ಕತ್ತರಿಸಿ ಹಾಕ ಎಷ್ಟೇ ಮೋಸ ಮಾಡಿದರ ದೇವತೆಗಳ ನಾವು ರಕ್ಕಸರ ಬಿಡುವುದಿಲ್ಲ, ಅಮೃತಗಳನ್ನು ಕುಡಿದಿದ್ದೇವೆ, ನಮ್ಮ ಚಿರಂಜೀವಿಯಾಗಿದ್ದೇವೆ ಎಂಬ ಅಹಂಕಾರದಿಂದ ರಾಹು ಕೇತುಗಳು ಬಿಟ್ಟಿರುವಂತಹ ಚಕ್ರವ ರುಂಡವನ್ನು ಕತ್ತರಿಸಿದರೆ ಸಹಿತ ರಾಹುವಿನ ಚೆಂಡು ಕೇತುವಿಗೆ ಬಂದಿತ್ತು, ಕೇತುವಿನ ಚೆಂಡು ರಾಹುವಿಗೆ ಬಂದಿತ್ತು. ಈ ರೀತಿ ಬಿಂಬ ಬೇರೆಯಾದರೆ ಸಹಿತ ಮತ್ತೆ ಜೀವನ ತಾಳಿ ಸೂರ್ಯ ಚಂದ್ರಾದಿಗಳು ನಮಗೆ ಈ ರೀತಿಯಾಗಿ ಮೋಸ ಮಾಡಿಬಿಟ್ಟಿರಲ್ಲ. ಸೂರ್ಯ ಚಂದ್ರ ನಿಮ್ಮನ್ನು ಯಾವ ಕಾಲಕ್ಕೂ ನಾವು ಬಿಡಲಾರೆವು. ಪ್ರತಿ ಒಂದು ವರ್ಷಕ್ಕೆ ಬಾರಿ ನಿಮಗೆ ಗ್ರಹಣದ ರೂಪದಲ್ಲಿ ಕಾಡಾಟವನ್ನು ಕೊಡದಿದ್ದರೆ ನಾವು ಕೇತುಗಳೆಲ್ಲ ಈ ರೀತಿಯಾಗಿ ರಾಹುಕೇತುಗಳ ಇಂತಪ್ಪ ಕೋಪಕ್ಕೆ ತುತ್ತಾಗಿರುವ ಸೂರ್ಯ ಚಂದ್ರರು ವರ್ಷಕ್ಕೆ 2 ಬಾರಿ ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣ ಎಂಬುದಾಗಿ ಸೂರ್ಯಗ್ರಹಣ ಚಂದ್ರಗ್ರಹಣವಾಗಿ ಇಂತಪ್ಪ ಸೂರ್ಯಚಂದ್ರನ ಕಾಡುತ್ತಾ ಅಂದಿನ ದಿವಸವೋ ಯುಗವೋ
ಸಿಹಿಯಾದ ಅಮೃತವೂ ಬಂದಿತು. ಕಹಿಯಾಗಿರುವಂತ ಸರ್ಪದ ವಿಷವೂ ಬಂದಿತು. ಆದ ಕಾರಣ ಯುಗಾದಿಯ ದಿವಸ ಸಿಹಿ ಕೈಗಳನ್ನು ತಿಂದುಕೊಂಡು ಅಂದು ನಡೆದ ಘಟನೆಯನ್ನು ಇಂದು ನೆನೆಸುತ್ತಾ ನಾವು ನೀವೆಲ್ಲರೂ ಯುಗಾದಿಯನ್ನು ಆಚರಿಸುತ್ತಾ ಬೇವು ಬೆಲ್ಲವನ್ನು ತಿಂದು ಜೀವನದಲ್ಲಿ ಸಿಹಿ ಕೈಗಳನ್ನು ಅನುಭವಿಸಿಕೊಂಡಿರೋಣವೆನ್ನುವ ಪ್ರಧಾನವಾಗಿ ಅಂದಿನಿಂದ ಯುಗಾದಿ ಹಬ್ಬವನ್ನ ವರ್ಷದ ಹಬ್ಬವೆಂದು ಕರೆಯುವರು. ಏನು ಮಾಡುವುದ ಕರ್ಮಯುಗವ ಬಂದಿದೆ. ಕಾಲವ ತಕ್ಕಂತೆ ಮನುಷ್ಯರಾದ ನಾವುಗಳ ಬದಲಿಯಾಗುತ್ತಿದ್ದೇವೆ. ಸುಂದರವಾಗಿ ನವಮಾಸಗಳ ತುಂಬಿದ ಬಳಿಕ ನವಚಿಗುರುಳೆಯುವಂತಹ ತಾಯಿಯಾಗಿರುವ ಪರಿಸರವು ಸುಗಂಧವಾಗಿ ದ್ರವ್ಯವನ್ನು ಸೂಸುವ ಕಾಲವನ್ನ ಚಿಗುರು ಮಾವುಗಳ ಒಣಗಿದ ತಪ್ಪಲವನ್ನು ಉದುರಿಸಿ ಚಿಗುರುಳೆಯುವಂತಹ ಸುಂದರವಾದ ಪದ್ಧತಿಯ ಯುಗಾದಿಯ ಹೊಸ ವರ್ಷವನ್ನೇ ಬಿಟ್ಟು ಬ್ರಿಟಿಷರ ಕೊಟ್ಟಿರುವಂತಹ ಕ್ಯಾಲೆಂಡರ್ ಬದಲಿಯಾಗುವ ದಿನಾಂಕವನ್ನು ಹೊಸ ವರ್ಷವೆಂದು ಅನ್ಯ ರೀತಿಯೊಳಗೆ ಹೆಂಡವನ ಕುಡಿದು ತೂರಾಡುತ್ತಾ ಜೀವನ ಮಾಡುತ್ತೇವೆ. ಅಣ್ಣ ತಮ್ಮಂದಿರ ಅಕ್ಕ ತಂಗಿಯರ ಯುಗಾದಿಗೆ ಪ್ರತಿ ವರ್ಷ ಹೊಸ ವರ್ಷ ಎನ್ನುತ್ತಾರೆ. ಹಿಂದೂ ಧರ್ಮದ ಜನರಾಗಿ ಹುಟ್ಟಿ ಬಂದ ಬಳಿಕ ದೇಶವಾಗಿ ಸ್ವಾಭಿಮಾನವಿರಬೇಕು. ಹೆತ್ತ ತಾಯಿ ಹೊತ್ತ ಭೂಮಿಯನ್ನು ಸ್ಮರಿಸಬೇಕು. ರಾಜ್ಯವಾದ ಕಾರಣ ಯುಗಾದಿ ಹಬ್ಬದ ದಿವಸ ಯುಗವು ಹಾನಿಯಾಗಿರುವ ಸಮಯದಲ್ಲಿ ಆ ಹಬ್ಬವೇ ಹೊಸ ವರ್ಷವೆಂದು ಭಾವಿಸಬೇಕು. ಎಂದರೆ ಅದು ನಾವು ನೀವು ಮಾಡಿಕೊಂಡ ಹೊಸ ವರ್ಷವಲ್ಲ, ಪರಮಾತ್ಮನ ಮಾಡಿದ ಹೊಸ ವರ್ಷ. ಎಂದರೆ ಹಿಂದೂಗಳ ಹಬ್ಬವು ಯುಗಾದಿ ಹಬ್ಬವು. ಆ ಯುಗಾದಿ ಹಬ್ಬದ ದಿವಸ ಮಹಾಲಿಂಗನ ಬಳ್ಳಿಯನ್ನು ತಂದು ಪಡಗಿಗೆ ಸುತ್ತಿ ಅದರಿಂದ ಜಳಕವನ್ನು ಮಾಡಿಕೊಂಡು ಯುಗಾದಿ ಹಬ್ಬವನ್ನು ಆಚರಿಸುತ್ತಾ ಇಲ್ಲಿಯ ತನಕ ಶಾಂತ ರೀತಿಯಿಂದ ವಚನವನ್ನು ಕೇಳಿದಂತ ಸರ್ವ ಭಕ್ತಾದಿಗಳಿಗೆ ಈ ರೀತಿಯಾಗಿ ವೀರಾದಿ ವೀರಭದ್ರದೇವರಿಗೆ ಕೋಪಯ ಕಳಿಸಿ